ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್. ನಾನು ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಐಬ್ರೋಸ್ಗಳನ್ನು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಅದು ಕೂಡ ಯಾವುದೇ ನೋವು ಆಗದಾಗೆ. ಇದರಲ್ಲಿ ನಾವು ಥ್ರೆಡ್ಡಿಂಗನ್ನು ಮಾಡ್ತಾ ಇಲ್ಲ ಅಥವಾ ವ್ಯಾಕ್ಸಿಂಗನ್ನು ಮಾಡ್ತಾ ಇಲ್ಲ. ರೇಸರ್ನ ಬಳಸ್ಕೊಂಡು ತುಂಬಾ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಪರ್ಫೆಕ್ಟ್ ಐಬ್ರೋಸ್ಗಳನ್ನು ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಯಾವುದೇ ವಸ್ತುನ ನಾವು ಹೊಸದಾಗಿ ಬಳಸ್ತಿರುವಾಗ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ರೇಸರ್ನ ಬಳಸ್ಕೊಂಡು ಪರ್ಫೆಕ್ಟ್ ಐಬ್ರೋಸ್ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ಶೇರ್ ಮಾಡಿದ್ದೀನಿ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹನ ನೀಡಿ. ಮೊದಲಿಗೆ ಅಲೋವೆರಾ ಜೆಲನ್ನು ತಗೊಂಡು ಈ ರೀತಿ ಐಬ್ರೋಸ್ ಏರಿಯಾದಲ್ಲಿ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನೀವೆಲ್ಲೆಲ್ಲಿ ರೇಸರ್ನ ಬಳಸ್ತಾ ಇದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ, ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ. ಈ ರೀತಿ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗೋದಿಲ್ಲ ಹಾಗೂ ಕಟ್ಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ತುಂಬ ಈಸಿಯಾಗಿ ಬ್ಲೇಡ್ ಮೂವ್ ಆಗುತ್ತೆ. ಎರಡನೇದಾಗಿ ನಿಮ್ಮ ನ್ಯಾಚುರಲ್ ಐಬ್ರೋ ಶೇಪನ್ನು ಔಟ್ಲೈನ್ ಮಾಡಬೇಕು. ಈ ರೀತಿ ಔಟ್ಲೈನ್ ಮಾಡ್ಕೊಂಡು ಆದ ನಂತರ ಇವಾಗ ಬ್ರಷ್ ಮೂಲಕ ಅದನ್ನು ಚೆನ್ನಾಗಿ ಬ್ರಷ್ ಮಾಡಿ, ಅಥವಾ ನಿಮ್ಮ ಹತ್ರ ಕೋಂಬ್ ಇದ್ದರೆ ಕೋಂಬ್ನ ಮಾಡ್ಕೋಬೋದು. ಇವಾಗ ನಮ್ಮ 80% ಕೆಲಸ ಮುಗಿದಿದೆ. ಇವಾಗ ನಾವು ರೇಸರ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಟ್ವಿಂಕಲ್ ಬ್ರ್ಯಾಂಡಿನ ರೇಸರನ್ನು ಬಳಸ್ತಾ ಇದ್ದೀನಿ. ಇದು ಎಲ್ಲ ಲೋಕಲ್ ಶಾಪ್ನಲ್ಲಿ ಈಸಿಲಿ ಅವೈಲಬಲ್ ಇರುತ್ತೆ. ಇನ್ ಕೇಸ್ ನಿಮಗೆ ಬೇಕಂತಂದರೆ ಆನ್ಲೈನ್ ಬೈ ಮಾಡುವಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಬ್ಲೇಡನ್ನು ಬಳಸುವಾಗ ಯಾವುದೇ ಕಾರಣಕ್ಕೂ ಪ್ರೆಷರನ್ನು ಹಾಕಬೇಡಿ. ಅಂದರೆ 0% ಪ್ರೆಷರ್ ಇರಲಿ. ಲೈಟ್ ಹ್ಯಾಂಡ್ನಲ್ಲಿ ಚೆನ್ನಾಗಿ ಮೂವ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮೇ ಟ್ರೈ ಮಾಡ್ತಿದ್ದೆ ಔಟ್ಲೈನ್ ಒಳಗಡೆ ಹೋಗದಾಗೆ ರೇಸರ್ನ ಬಳಸಬೇಕು. ಸೊ ಜಸ್ಟ್ ಔಟ್ಲೈನ್ ತನಕ ನೀವು ಚೆನ್ನಾಗಿ ಅದನ್ನು ಮೂವ್ ಮಾಡ್ತಾ ಹೇರ್ಸನ್ನು ರಿಮೂವ್ ಮಾಡ್ಬೋದು. ಈ ರೀತಿ ಸ್ವಲ್ಪ ಸ್ಕಿನ್ನನ್ನು ಟೈಟಾಗಿ ಹಿಡಿದು ಚೆನ್ನಾಗಿ ಅದನ್ನು ಶೇಪ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನನ್ನ ಮುಂದೆ ಮಿರರ್ ಇಲ್ಲ, ಬಟ್ ನೀವು ಮಾಡುವಾಗ ಮಿರರ್ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಶೇಪ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಯಾವ ಕಡೆ ಮಾಡ್ತಿದ್ದೀರಾ ಆ ಕಡೆ ಸ್ಕಿನ್ನನ್ನು ಸ್ವಲ್ಪ ಟೈಟಾಗಿ ಹಿಡಿದು ರೇಸರ್ನ ಮೂವ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಶೇಪ್ ಆಗುತ್ತೆ. ಕೆಳಗಡೆ ಮಾಡುವಾಗೂ ಕೂಡ ಅದೇ ರೀತಿ ಸೇಮ್ ಮಾಡಬೇಕಾಗುತ್ತೆ. ಬಟ್ ರೇಸರ್ನ ಈ ರೀತಿ ಹಿಡ್ಕೊಂಡು ಚೆನ್ನಾಗಿ ಶೇಪ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕೆಳಗಡೆ ಮಾಡುವಾಗ ನಿಮ್ಮ ಐಸನ್ನು ಕ್ಲೋಸ್ ಮಾಡಿ. ಇಲ್ಲಿ ನನಗೆ ಪ್ರಾಕ್ಟೀಸ್ ಇದೆ, ಹಾಗಾಗಿ ನಾನು ಐಸನ್ನು ಓಪನ್ ಇಟ್ಟಿದ್ದೀನಿ. ಬಟ್ ನೀವು ಮಾಡುವಾಗ ಐಸನ್ನು ಕ್ಲೋಸ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಐ ಲ್ಯಾಶಸ್ ಹೇರ್ಸ್ ಕೂಡ ಶೇವ್ ಆಗಿಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಯಾವುದೇ ನೋವು ಆಗೋದಿಲ್ಲ. ಪ್ರಾಕ್ಟೀಸ್ ಬೇಕು ಅಷ್ಟೇ. ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನೀವು ಕೂಡ ಮಾಡ್ಬೋದು. ನಾ ಮಾತಾಡೋಕ್ಕಿಂತ ನೀವು ವಿಡಿಯೋನ ನೋಡಿದರೆ ತುಂಬಾ ಸ್ಯಾಟಿಸ್ಫೈಡ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ವಿಡಿಯೋನ ನೋಡಿ ನಾ ಯಾವ ಕಾರ್ನರ್ನ ಯಾವ ರೀತಿ ಹಿಡಿದು ರೇಸನ್ನು ಬಳಸ್ತಾ ಇದ್ದೀನಿ ಅಂತ. ಈ ರೀತಿ ಚೆನ್ನಾಗಿ ಶೇಪ್ ಮಾಡಿದ ನಂತರ ಇವಾಗ ನಾನು ಐಸ್ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಹೇರ್ಸನ್ನು ಚೆನ್ನಾಗಿ ಕೋಂಬ್ ಮಾಡ್ಕೊಂಡಾದ ನಂತರ ಈ ರೀತಿ ಸೀಸರ್ನ ಬಳಸ್ಕೊಂಡು ಅದನ್ನು ಎಕ್ಸ್ಟ್ರಾ ಹೇರ್ಸನ್ನು ಕಟ್ ಮಾಡಿ. ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ನನಗೆ ಕೇಳ್ಬೋದು. ಇವಾಗ ವೆಟ್ ಸ್ಪಾಂಜ್ನಿಂದ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ.
ಇದಾದ ನಂತರ ಎಂಡಲ್ಲಿಯೂ ಕೂಡ ಅಲೋವೆರಾ ಜೆಲನ್ನು ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದೇ ಸೇಮ್ ಮೆಥಡ್ನಲ್ಲಿ ನಾನು ಇನ್ನೊಂದು ಐಬ್ರೋಸ್ ಕೂಡ ಮಾಡ್ತೀನಿ. ಈ ಐಬ್ರೋ ಎರೇಸರ್ ಎಲ್ಲ ಹುಡುಗಿಯರ ಹತ್ರ ಇರಲೇಬೇಕು. ಒಂದು ಇದು ಟೈಮ್ ಹಾಗೂ ಮನಿ ಸೇವಿಂಗ್ ಇದೆ, ಹಾಗೂ ಯಾವುದೇ ಶೇಪ್ ನೀವು ಮಾಡ್ಕೋಬೋದು. ಅಂದರೆ ನಿಮಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ ನೀವು ಔಟ್ಲೈನ್ ಕೊಟ್ಟರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೂ ಇದು ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ಅಂದರೆ ಪಾರ್ಟಿ ಫಂಕ್ಷನ್ಗೆ ನಿಮಗೆ ಸಮಯ ಅವಕಾಶ ತುಂಬಾ ಕಡಿಮೆ ಇದ್ದಾಗ, ಪಾರ್ಲರ್ಗೆ ಹೋಗದೆ ಆದಾಗ ತುಂಬಾ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಟ್ರೈ ಮಾಡೋದಾದರೆ ಈ ಪಾಯಿಂಟ್ಸನ್ನು ಖಂಡಿತವಾಗಿಯೂ ಗಮನದಲ್ಲಿಡಬೇಕು. ಮೊದಲನೇದಾಗಿ ಕರೆಕ್ಟಾಗಿ ನೀವು ಔಟ್ಲೈನ್ ಮಾಡಿದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಎರಡನೇದಾಗಿ ಯಾವುದೇ ಕಾರಣಕ್ಕೂ ಗಡಿಬಿಡಿಯಲ್ಲಿ ಇದನ್ನು ಮಾಡಬೇಡಿ. ನೀವು ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಖಂಡಿತವಾಗಿಯೂ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಒಂದು ಸಲ ನೀವು ಪರ್ಫೆಕ್ಟ್ ಆಗಿಬಿಟ್ರೆ ಕೆಲವೇ ನಿಮಿಷಗಳಲ್ಲಿ ನೀವು ತುಂಬಾ ಈಸಿಯಾಗಿ ಇದನ್ನು ಮಾಡಿ. ಹಾಗೂ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ರೇಸರ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು. ಯೂಸ್ ಮಾಡಿದ ನಂತರ ರೇಸರ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದರ ಕ್ಯಾಪ್ ಹಾಕಿ ಇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮೇಕ್ ಶೋರ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್.